ಅಂತಾರಾಷ್ಟ್ರೀಯ ಮ್ಯೂಸಿಯಂ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ರಾಷ್ಟ್ರೀಯ ಮಾಡರ್ನ್ ಆರ್ಟ್ ಗ್ಯಾಲರಿಯಲ್ಲಿಂದು ರ್ಯಾಪ್ ಅಂಡ್ ವೆಫ್ಟ್ ಎಂಬ ಕಾರ್ಯಾಗಾರ ನಡೆಯಿತು. ಭಾರತೀಯ ಕೈಮಗ್ಗ ನೇಕಾರರು, ಬಣ್ಣ ಬಳಿಯುವವರು ಮತ್ತು ಜವಳಿ ಕಲಾವಿದರ ಸಹಕಾರದೊಂದಿಗೆ 3ನೇ ಬಾಹ್ಯಾಕಾಶ ಪ್ರಯೋಗಾಲಯ ಸಮೂಹದಿಂದ 4 ದಿನಗಳ ಕಾಲ ಪ್ರಾತ್ಯಕ್ಷಿಕೆ ಮತ್ತು ಕಾರ್ಯಾಗಾರ ಜರುಗಿತು. ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಣ್ಣಿನ ಆರೋಗ್ಯ, ಹತ್ತಿ ಬೆಳೆಯುವ ಬಗ್ಗೆ ಹಾಗೂ ಇತರೆ ವಿಚಾರಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ತಿಳಿದುಕೊಂಡರು. ದೂರದರ್ಶನದೊಂದಿಗೆ ರಾಷ್ಟ್ರೀಯ ಮಾಡರ್ನ್ ಆರ್ಟ್ ಗ್ಯಾಲರಿಯ ಮೇಲ್ವಿಚಾರಕ ದರ್ಶನ್ ಅಂತಾರಾಷ್ಟ್ರೀಯ ಮ್ಯೂಸಿಯಂ ದಿನಾಚರಣೆ ಅಂಗವಾಗಿ ಇದೇ 30ರವರೆಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಎಲ್ಲರೂ ಭಾಗವಹಿಸಿ ವೀಕ್ಷಣೆ ಮಾಡಬಹುದು. ಇದಕ್ಕಾಗಿ ಉಚಿತವಾಗಿ ಬಿಎಂಟಿಸಿ ಬಸ್ ಹಾಗೂ ಮೆಟ್ರೋ ಸೇವೆ ಒದಗಿಸಲಾಗಿದೆ. ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಟಾಕ್ಗಳಿರಬಹುದು, ಹಾಗೆ ಸ್ಟೋರಿ ಟೆಲ್ಲಿಂಗ್, ಹಾಗೆ ವರ್ಕ್ಶಾಪ್ಗಳು, ಸಾಕಷ್ಟು ಪ್ರೋಗ್ರಾಮ್ಗಳಿದೆ. ಇದು ಈ ತಿಂಗಳು 30ನೇ ತಾರೀಕುವರೆಗೂ ಹಮ್ಮಿಕೊಂಡಿದ್ದೀವಿ. ಕಲಾವಿದೆ ಲಲಿತಾ ನಾಯಕ್ ಕಾರ್ಯಾಗಾರದಲ್ಲಿ ಮಣ್ಣು ಮತ್ತು ಹತ್ತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಸವಿವರವಾಗಿ ತಿಳಿಸಿಕೊಡಲಾಯಿತು ಎಂದರು. ಆರ್ಗ್ಯಾನಿಕ್ yarn, organic natural dyes to be able to create the weaves to tell our stories of how we have done this whole project. ಸಹಾಯಕ ಪ್ರೊಫೆಸರ್ ಶತ್ರುಘ್ನ ಠಾಕೂರ್ ಸೀರೆಗಳ ಮೇಲೆ ವಿವಿಧ ಚಿತ್ರಗಳನ್ನು ಬಿಡಿಸುವ ಕಲೆಯಲ್ಲಿ ಕಳೆದ 2006ರಿಂದ ತೊಡಗಿಸಿಕೊಂಡಿದ್ದೇನೆ. ವಿವಿಧೆಡೆಗಳಲ್ಲಿ ಈ ಬಗ್ಗೆ ಪ್ರದರ್ಶನ ನೀಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು. ಡೆಮೋನ್ಸ್ಟ್ರೇಷನ್ भी दूंगा और कलर किस तरह से तैयार किए जाते हैं उसके बारे में भी बात करेंगे. ಕಲಾವಿದ ಶಿವರಾಜ್ ಪ್ರಾಕೃತಿಕ ಡೈಯಿಂಗ್ ಕಲೆಯಲ್ಲಿ ತಾವು ತೊಡಗಿಸಿಕೊಂಡಿದ್ದು ಟೆಕ್ಸ್ಟೈಲ್ನಲ್ಲಿ ಪದವಿ ಮುಗಿಸಿದ್ದು ಹಲವು ಸಿಂಥೆಟಿಕ್ ಡೈಯಿಂಗ್ ಮಾಡಿರುವ ಅನುಭವವಿದೆ ಎಂದು ಹೇಳಿದರು. We follow some ethics. We don't destroy any nature and we don't use any synthetic and we use only plant-based raw material only, flower, seed, bark, root only. We don't use any animal-based and mineral-based dyes. ಉದ್ಭವ ಟ್ರಸ್ಟ್ನ ಟ್ರಸ್ಟಿ ರವಿಕಿರಣ್ ರಾಸಾಯನಿಕ ಬಳಸದೆ ಹತ್ತಿ ಬೆಳೆಯುವ ಕುರಿತು ಶಿಬಿರಾರ್ಥಿಗಳಿಗೆ ಮಾಹಿತಿ ನೀಡಲಾಯಿತು ಎಂದರು. ಎಷ್ಟು ಜನ ಬೇಕಾಗುತ್ತೆ? 1 ಮೀಟರ್ ಬಟ್ಟೆ ಮಾಡೋದಕ್ಕೆ ಒಂದು 12ರಿಂದ 13 ಜನ ಬೇಕಾಗುತ್ತೆ. ಒಂದು ಖಾದಿ ಬಟ್ಟೆ ಮಾಡ್ಬೇಕಾದ್ರೆ 13 ಜನ ಅಂದರೆ 13 ಫ್ಯಾಮಿಲಿ. 1 ಮೀಟ್ರ್ನಲ್ಲಿ 13 ಫ್ಯಾಮಿಲಿ ಬಂದು ಕೈಗೂಡಿಸಿ ಕೆಲಸ ಮಾಡಬೇಕು ಅಂದರೆ ಆ ಒಂದು ಬಟ್ಟೆದ ಬೆಲೆ ಎಷ್ಟಿರಬೇಕು? ಎಲ್ಲರಿಗೂ ಸರಿಯಾಗಿರೋ ಸಂಬಳ ಸಿಗೋ ಹಾಗಿದ್ರೆ ಒಂದು ಬಟ್ಟೆದ ಬೆಲೆ ಎಷ್ಟಾಗುತ್ತೆ? ಇದ್ರ ಬಗ್ಗೆ ಒಂದು ಚರ್ಚೆ ಇವತ್ತಿಲ್ಲಿ ನಡೆಯುತ್ತೆ. ಸಾಯಿಲ್ ಟ್ರಸ್ಟ್ ಸಂಸ್ಥೆಯ ವಾಸು ಪಿ ಶ್ರೀನಿವಾಸ್ ಶಿಬಿರಾರ್ಥಿಗಳಿಗೆ ಮಣ್ಣು ಮತ್ತು ಮಣ್ಣಿನ ಆರೋಗ್ಯ ಮಹತ್ವದ ಬಗ್ಗೆ ಸವಿವರವಾಗಿ ತಿಳಿಸಿಕೊಡಲಾಯಿತು ಎಂದು ಹೇಳಿದರು. ಯಾವುದೋ ಚಿತ್ರ ತೋರಿಸೋದಿಲ್ಲ, ಸಾಧ್ಯ ಆದರೆ ಅವ್ರ ಕೈನಲ್ಲೂ ಪ್ರಾತ್ಯಕ್ಷಿಕೆಯಾಗಿ ಹ್ಯಾಂಡ್ಸ್ ಆನ್ ಅಂತಾರಲ್ಲ ಆ ರೀತಿಯಲ್ಲಿ ಅವ್ರ ಕೈನಲ್ಲೂ ಕೂಡ ಮಣ್ಣನ್ನು ಅವರೇ ಮುಟ್ಟೋ ರೀತಿಯಲ್ಲಿ ಅದನ್ನು ಅಸೆಸ್ ಮಾಡುವಂಥ ಕೌಶಲ್ಯಗಳ ವಿಧಾನಗಳ ಬಗ್ಗೆ ಎಲ್ಲ ನನಗೆ ಗೊತ್ತಿರೋದನ್ನೇ ಹೇಳ್ಕೊಡೋಕೆ ಬಂದಿದ್ದೇನೆ.